बोलो भारत माता की कांग्रेस ಪಕ್ಷಕ್ಕೆ ಬಂಧುಗಳೇ, ತಮ್ಮೆಲ್ಲರ ಈ ಒಂದು ಉತ್ಸಾಹವನ್ನು ನೋಡಿದ್ರೆ ನಮ್ಮ ಸತೀಶನ ಜಾರಕಿಹೊಳಿ ಅವರು ಹೇಳಿದ ಹಾಗೆ ಬಂದಂತ ಪ್ರತಿಯೊಬ್ಬರು ಒಂದು ಹತ್ತತ್ತು ಓಟನ್ನ ಹಾಕ್ಸಿದ್ರೆ ಸುಮಾರು 2 ಲಕ್ಷ ಲೀಟರ್ ಆಚೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರಲ್ಲೂ ನನ್ನೆಲ್ಲ ಯುವಕ ಸಹೋದರರು ಬಹಳಷ್ಟು ಆಸಕ್ತಿಯಿಂದ ಇವತ್ತು ಬಂದಿದ್ದಾರೆ. ನನ್ನೆಲ್ಲ ತಾಯಂದಿರು ಬಂದಿದ್ದಾರೆ, ಎಲ್ಲ ಗೃಹಲಕ್ಷ್ಮಿಗಳು ಬಂದಿದ್ದಾರೆ. ಇವತ್ತು ಎಲ್ಲ ಗುರು ಹಿರಿಯರು, ಪಕ್ಷದ ಎಲ್ಲ ಮುಖಂಡರು, ನಾಯಕರು, ಕಾರ್ಯಕರ್ತರು ಇಂಥ ಒಂದು ಸುಡು ಬಿಸಿಲಿನಲ್ಲಿ ಬಹಳಷ್ಟು ಉತ್ಸಾಹದಿಂದ ಈ ಒಂದು ರ್ಯಾಲಿಯನ್ನ ಕಾಂಗ್ರೆಸ್ ಪಕ್ಷದ ಈ ಒಂದು ಪ್ರಚಾರವನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಮ್ಮ ಈ ಉತ್ಸಾಹಕ್ಕೆ ನಾವ್ಯಾವತ್ತೂ ಕೂಡ ರೆಡಿಯಾಗಿದ್ದೇವೆ. ಬಂಧುಗಳೇ, ಮುಂಬರುವಂತ ಲೋಕಸಭಾ ಚುನಾವಣೆ ಇದು ಬರೀ ಚುನಾವಣೆ ಅಲ್ಲ, ಇದು ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಚುನಾವಣೆ. ನಿಮ್ಮೆಲ್ಲರ ಒಂದು ಅಭಿಮಾನ, ಈ ಒಂದು ಸ್ವಾಭಿಮಾನವನ್ನ ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸಂದೇಶವನ್ನು ನಾವು ಕೊಡಬೇಕಾಗುತ್ತೆ. ಬೆಳಗಾವಿಯಲ್ಲಿ ಅನೇಕ ಸಮರ್ಥ ನಾಯಕರಿದ್ದಾರೆ. ಬೆಳಗಾವಿಯನ್ನ ಬಹಳ ಚೆನ್ನಾಗಿ ಮುನ್ನಡೆಸಿಕೊಂಡು ಹೋಗುವಂತ ಅನೇಕ ನಾಯಕರಿದ್ದಾರೆ. ಇದು ನಮ್ಮ ಬೆಳಗಾವಿ, ನಮ್ಮ ಹಕ್ಕು. ಇದು ನಮ್ಮ ಬೆಳಗಾವಿ, ನಮ್ಮ ಹಕ್ಕು. ಈ ಮನೆಗಳನ್ನ ಬೆಳಗಾವಿ ಜಿಲ್ಲೆಯ ಮನಸ್ಸಿ ಆಶೀರ್ವಾದ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತದೆ. ಇವತ್ತು ಯಾವ್ದಿರ್ಬೋದು, ಸೌದತ್ತಿ ಇರ್ಬೋದು, ಮಹಿಳೆಗಳು ಇರ್ಬೋದು, ಹರಪಾಡಿ ಇರ್ಬೋದು, ಬೆಳಗಾವಿ ದಕ್ಷಿಣ ಉತ್ತರ ಮತ್ತು ಗ್ರಾಮೀಣ ಇರ್ಬೋದು. ಪ್ರಚಾರದ ಸಂದರ್ಭದಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬಹಳಷ್ಟು ಅಭೂತಪೂರ್ವವಾದಂತಹ ಸಹಾಯ ಸಹಕಾರ ನಮಗೆ ಸಿಗ್ತಾ ಇದೆ. ಇವತ್ತು ಉತ್ಸಾಹವನ್ನ ನೋಡಿದ್ರೆ ನಿಜವಾಗಿಯೂ ಇತ್ತೀಚಿನ ದಿನದಲ್ಲಿ ಏನು ನಮ್ಮ ಸರ್ಕಾರ ಬಂದಮೇಲೆ 5 ಗ್ಯಾರಂಟಿಗಳನ್ನ ಏನು ಅನುಷ್ಠಾನ ಮಾಡಿ ಜನರ ಮನೆ ಬಾಗಿಲಿಗೆ ನಾವು ಹೋಗ್ತಾ ಇದೀವಿ. ನಮಗೆ ಅನಿಸ್ತಾ ಇದೆ ಜನ ನಮ್ಮ ಯೋಜನೆಯನ್ನು ಮತ್ತು ನಮ್ಮ ಸರ್ಕಾರವನ್ನು ಒಪ್ಪಿಕೊಂಡಿದ್ದಾರೆ. ನಮ್ಮ ಖಂಡಿತವಾಗಿಯೂ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಬರ್ತಾ ಇದೆ. ಬಹಳಷ್ಟು ಪ್ರೀತಿ ವಿಶ್ವಾಸ ನಾವೆಲ್ಲರೂ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇರಲಿ. ಬೆಳಗಾವಿ ಬರೀ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅನ್ನೋದಕ್ಕೆ ಸೀಮಿತವಾಗಬಾರ್ದು. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಬೆಳಗಾವಿ ಪಾರ್ಲಿಮೆಂಟ್ ಅನ್ನ ಬಹಳಷ್ಟು ಅಭಿವೃದ್ಧಿ ಪಥದಲ್ಲಿ ನಾವೆಲ್ಲರೂ ತೆಗೆದುಕೊಂಡು ಹೋಗಬೇಕು. ನಮ್ಮ ಸರ್ಕಾರ ಇದೆ, ಇನ್ನೂ 4 ವರ್ಷ ಆಡಳಿತವನ್ನು ಮಾಡ್ತೀವಿ. ಯಾರು ಎಷ್ಟೇ ಏನೇ ಕೂಗಾಡಿದ್ರು ಕೂಡ ಸುಭದ್ರವಾಗಿ ಇನ್ನು 4 ವರ್ಷ ಸರ್ಕಾರವನ್ನು ಆಡಳಿತ ಮಾಡ್ತೀವಿ ಅಂತ ನಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಮ್ಗೆ ಮುಂದಿನವ್ರಿ ಮೀಡಿಯಾದವ್ರು ನೀವೇ ಮುಂಬರುವಂತ 22 ದಿನ ನಾವು ನೀವೆಲ್ಲ ಬಹಳಷ್ಟು
ಇಷ್ಟೇ ಹೇಳಬೇಕಾದರೆ ನಾವು ಕಾಂಗ್ರೆಸ್ ಪಕ್ಷದವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ಲಿಕ್ಕೆ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟಂತ ತ್ಯಾಗವನ್ನ ಮಾಡಿದಂತ ಪಕ್ಷದವರು ನಾವು. ನೀವೆಷ್ಟೇ ಕುತಂತ್ರವನ್ನ ಮಾಡಿದ್ರು ಕೂಡ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂದೇಶವನ್ನ ಕೊಡಬೇಕಾಗಿದೆ ಬಂಧುಗಳೇ. ಇಡೀ ಭಾರತ ದೇಶ ಕರ್ನಾಟಕ ರಾಜ್ಯವನ್ನು ನೋಡ್ತಾ ಇದೆ. ಭಾರತ ದೇಶಕ್ಕೆ ಬೆಳಗಾವಿಯಿಂದ ಮತ್ತು ಚಿಕ್ಕೋಡಿಯಿಂದ ಮತ್ತು ಚಿಕ್ಕೋಡಿಯಿಂದ ಪ್ರಿಯಾಂಕ ಜಾರಕಿಹೊಳಿ ಬೆಳಗಾವಿಯ ಪತ್ರಿಕೆಯನ್ನ ಎಲ್ಲಿಯ ಕೋಟೆಯಲ್ಲಿ ಕಪ್ಪು ಕೋಟೆಯಲ್ಲಿ ಹಾರಿಸೋಣ ಅಂತ ಹೇಳ್ತಾ ಇವತ್ತು ರ್ಯಾಲಿಯಲ್ಲಿ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಇಡೀ ಜಿಲ್ಲೆಯಿಂದ ಬಂದಂತ ಅಭಿಮಾನಿಗಳು ಮುಖಂಡರುಗಳಿಗೆ ನಾನು ನಿಜವಾಗ್ಲೂ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಅಪೂರ್ವ ರ್ಯಾಲಿಗೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಅದನ್ನು ನಮ್ಮ ಜೀವನದಲ್ಲೇ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಂಧುಗಳೇ, ಮೇ 7ನೇ ತಾರೀಕು ಹಾಸನಕ್ಕೆ ಮಾತಾಡ್ತೇವೆ. ಹಾಸೋದ್ರ ಮುಖಾಂತರ ಯಾವುದಕ್ಕೆ ಕೈ ಬಂದ್ರೆ ಯಾವುದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.